ಇದೇನಿದೆ ಇದು ಪುಟ್ಪೆಕ್ಸು ತುಂಬ ಸಣ್ಣದು. ಆ್ಯಕ್ಚುಲಿ ಗ್ರಿಪ್ ಇಲ್ಲ, ಇದ್ರ ಮೇಲೆ ರಬ್ಬರ್ ಇತ್ತು, ಅದು ಸ್ಕಿಡ್ ಆಗ್ತಾ ಇದೆ. ಫುಲ್ಲು ಗ್ರಿಪ್ ಇದೆ ಇವಾಗ. ಆ್ಯಕ್ಚುಲಿ ಈಗ ನಿಂತ್ಕೊಂಡು ಆರಾಮಾಗಿ ಫುಟ್ಪೆಕ್ಸ್ ಮೇಲೆ ಕಾಲಿಡ್ಬೋದು. ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಬರುತ್ತೆ ಗುರು. ಜೈ ಶ್ರೀರಾಮ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ತುಂಬ ಕೆಲಸಗಳಿದ್ದಾವೆ. BMW ಶೋರೂಮ್ಗೆ ಹೋಗಬೇಕು. ಅದಲ್ಲದೆ ನಾವು ಅದಕ್ಕಿಂತ ಮುಂಚೆ ಮೋಟೋ ಡ್ರಿಫ್ಟ್ಗೆ ಹೋಗಬೇಕು, HSR. ಏನಕ್ಕೆ ಅಂತ ಹೇಳ್ತೀನಿ ನಾನು. 2 ಕೆಲಸಗಳಿದ್ದಾವೆ. ಹಲೋ ಗೈಸ್, ನಮ್ಮ ಚಾನಲ್ನಲ್ಲಿ ಬರೋ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗಾಡಿ ಇಲ್ಲೇ ಹಾಕದ. ನಿಮಗೆ ಪುಟ್ಪೆಕ್ಸ್ ತೋರಿಸ್ತೀನಿ ನೋಡಿ. ಇದೇನಿದೆ ಇದು ಪುಟ್ಪೆಕ್ಸು ತುಂಬ ಸಣ್ಣದು. ಆ್ಯಕ್ಚುಲಿ ಗ್ರಿಪ್ ಇಲ್ಲ, ಇದ್ರ ಮೇಲೆ ರಬ್ಬರ್ ಇತ್ತು, ಅದು ಸ್ಕಿಡ್ ಆಗ್ತಾಯಿತ್ತು. ಮಳೆ ಬಂದಾಗ ಫುಲ್ ಸ್ಕಿಡ್ ಆಗ್ತಾಯಿತ್ತು. ಅದು ಸ್ಲಿಪ್ಪರ್ಸ್ ಹಾಕ್ಕೊಂಡು ಓಡಿಸ್ಬೇಕಂದ್ರೆ ಅದಕ್ಕೆ ಅದನ್ನು ರಬ್ಬರ್ ತೆಗೆದುಬಿಟ್ಟೆ ಮೊನ್ನೆ. ಬಟ್ ಇದು ತುಂಬ ಕಮ್ಮಿ ಇದೆ ಅನಿಸುತ್ತೆ. ಗ್ರಿಪ್ಪು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ಇದಕ್ಕೊಂದು ಪುಟ್ಪೆಕ್ಸ್ ಹಾಕ್ಸೋಣ ಇವತ್ತು. ಅದಲ್ಲದೆ ನಮಗಿಲ್ಲಿ ಶೂ ರೆಡ್ಡಿ ಅಂತಿತ್ತು ಇನ್ಸ್ಟಾಗ್ರಾಮ್ದು ID. ಅದು ID ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವಾಗ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ID ಒಂದು ಇಲ್ಲಿ ಹಾಕ್ಸ್ಬೇಕು. ನಿಮ್ಗೆ ಹಾಕ್ಸ್ಬಿಟ್ಟ ಮೇಲೆ ಹೇಳ್ತೀನಿ ಅದು. ಆ್ಯಕ್ಚುಲಿ 2000 years later ನಾವು ಏನಪ್ಪ ಹಾಕ್ಸಿದ್ದೀವಿ ಇವಾಗ ಮೋಟೋ ಡ್ರಿಫ್ಟಲ್ಲೇ ಅಂದರೆ ಇದೊಂದು ಹಾಕ್ಸಿದ್ದೀನಿ. ಇವಾಗ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ಬೋದು ನೀವು. ಇವಾಗ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ಆಫ್ ರೋಡ್ ಆಗಿರಲಿ, ಆನ್ ರೋಡ್ ಆಗಿರಲಿ. ಅದಲ್ಲದೆ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಶೂ ರೆಡ್ಡಿ ಅಂತಿತ್ತು ಇನ್ಸ್ಟಾಗ್ರಾಮ್ ID. ಆ್ಯಕ್ಚುಲಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. ತುಂಬ ಗೊತ್ತಿಲ್ಲ ಅಂದರೆ ಒಂಚೂರು ನೋಡ್ಕೊಬಿಡಿ. ಇನ್ಸ್ಟಾಗ್ರಾಮ್ ID ಫುಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವಾಗ, ಡೀಸೆಂಟಾಗಿರಲಿ. ಯಾಕಂದರೆ ಡಬಲ್ ಯೂಟ್ಯೂಬ್ಗೊಂದು ಇನ್ಸ್ಟಾಗ್ರಾಮ್ಗೊಂದು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅಶೋಕ್ ಶಿವಾರೆಡ್ಡಿ ಅಂತ. ಇನ್ಸ್ಟಾಗ್ರಾಮ್ ID ಕೂಡ ಅಶೋಕ್ ಶಿವಾರೆಡ್ಡಿ, ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಅಶೋಕ್ ಶಿವಾರೆಡ್ಡಿ ಅಂತಲೇ. ಮತ್ತೆ ಚೇಂಜ್ ಮಾಡೋದು ಬೇಡ ಅಂತ ಇಲ್ಲೊಂಚೂರು ಅಶು ಅಂತಿತ್ತು, ಅದನ್ನು ತೆಗೆಸ್ಬಿಟ್ಟು ಜಸ್ಟ್ ಇಲ್ಲೇ ಇನ್ಸ್ಟಾಗ್ರಾಮ್ IDನೇ, ಯೂಟ್ಯೂಬಿಗೆ 2 ಇದೆ. ಇದು ನಮ್ಮ ಫೈನಲ್ ಲುಕ್. ನೋಡ್ಬೋದು ನೀವು. ಫುಟ್ಪೆಕ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತವೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಸಿದೆ. ಆ್ಯಕ್ಚುಲಿ ವೈಟ್ ಕೇಳಿದೆ, ಇಲ್ಲ ಅಂತ ಹೇಳಿದ್ರು. 2000 ರೂಪೀಸ್ ಗುರು 2 ಫುಟ್ಪೆಕ್ಸು. ಜೀವನ ಎಲ್ಲ ಹಿಂಗೆ ಆಗೋಗುತ್ತೆ ಗುರು. ಹೊರಡೋಣ ಇಲ್ಲಿಂದ. ನಾವು ಇವಾಗ ಶೋರೂಮ್ಗೆ ಹೋಗ್ಬೇಕು. ಹೋಗೋಣ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ, 5-6 ಕಿಲೋಮೀಟ್ರ್ ಆಗುತ್ತೆ. ಬಿಸಿಲಿತ್ತು ಅಂದರೆ ಗ್ಯಾರಂಟಿ ಕೈ ಹೋಗುತ್ತೆ. ನೋಡೋಣ. ನೋಡ್ಬೋದು ನಿಮ್ಗೆ. ಆ್ಯಕ್ಚುಲಿ ಫುಟ್ಪೆಕ್ಸ್ ಇಡಬೇಕಾದ್ರೆ ಇವಾಗ ಚೆನ್ನಾಗಿದೆ ಗ್ರಿಪ್ಪು. ಈ ಥರ ಹತ್ತಕ್ಕೆ ಫುಟ್ಪೆಕ್ಸ್ ಗ್ರಿಪ್ಪು ಚೆನ್ನಾಗಿರುತ್ತೆ. ಫುಲ್ಲು ಗ್ರಿಪ್ ಇದೆ ಇವಾಗ. ಆ್ಯಕ್ಚುಲಿ ಈಗ ನಿಂತ್ಕೊಂಡು ಆರಾಮಾಗಿ ಫುಟ್ಪೆಕ್ಸ್ ಮೇಲೆ ಕಾಲಿಡ್ಬೋದು, ಏನು ಟೆನ್ಷನ್ ಇಲ್ಲ. ಇವಾಗ ಗ್ರಿಪ್ ಚೆನ್ನಾಗಿದೆ. ಡೈರೆಕ್ಟು BMW ಶೋರೂಮ್ಗೆ ಹೋಗ್ತಾಯಿದ್ದೀನಿ. ಸೀರಿಯಸ್ಲಿ ಹೇಳ್ತಾಯಿದ್ದೀನಿ, ನನಗಂತೂ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಕರೆಕ್ಟಾಗಿ ನಮ್ಮ ಗಾಡಿ ಬಂದು 1 ಇಯರ್ ಆಗುತ್ತೆ. ಈ ಮಂತು 14th 1 ಇಯರ್ ಆಗುತ್ತೆ. ನಾಳೆಗೆ 1 ಇಯರ್ ಆಗುತ್ತೆ. ಅಂದರೆ ನಾವು ತೊಗೊಂಡಿದ್ದು 15 ಡೇಸ್ ಲೇಟಾಗಿ ಡೆಲಿವರಿ ತೊಗೊಂಡ್ವಿ, March 3rd. ಬಟ್ ನಮ್ಮ ಗಾಡಿ ರಿಜಿಸ್ಟ್ರೇಷನ್ ಎಲ್ಲ ಆಗಿದ್ದು ಎಲ್ಲ 14th 15th ರಿಜಿಸ್ಟ್ರೇಷನ್ ಎಲ್ಲ ಆಗಿದ್ದು. ಇನ್ಶೂರೆನ್ಸು ಇವತ್ತಿಗೆ ಲ್ಯಾಪ್ಸ್ ಆಗುತ್ತೆ, ಪ್ರೀಮಿಯಮ್ ಇನ್ಶೂರೆನ್ಸು. ಗೊತ್ತಲ್ವ ನಿಮಗೆ, BMW ಅಂದ್ರೇ ತುಂಬ ಕಾಸ್ಟ್ಲಿ. ಎಲ್ಲ ಗೊತ್ತಿದ್ದು ಬಿದ್ದಿದ್ದೀನಿ ನಾನು. ನೀವೆಲ್ಲ ಬೀಳಕ್ಕೆ ಹೋಗ್ಬಿಡಿ. ಇನ್ನೊಂದು ಏನಕ್ಕಪ್ಪ ಬೀಳಕ್ಕೆ ಹೋಗ್ಬಿಡಿ ಅಂದರೆ,
ನಮ್ಮ ಬೈಕ್ದು ಪ್ರೀಮಿಯಮ್ ಇನ್ಶೂರೆನ್ಸ್ ಬಂದುಬಿಟ್ಟು 8500 ರುಪೀಸ್ ಲಾಸ್ಟ್ ಇಯರು ಕಟ್ಟಿದ್ದು ನಾವು ಗಾಡಿ ತೊಗೊಂಡಾಗ. ಈ ಇಯರು ಸೇಮ್ ಬರುತ್ತೆ, ಐ ಥಿಂಕ್ 1050 ರುಪೀಸ್ ಡಿಫ್ರೆನ್ಸ್ ಇರುತ್ತೆ, ಎಲ್ಲ ಸೇಮೇ ಬರುತ್ತೆ. ಪ್ರೀಮಿಯಮ್ ಇನ್ಶೂರೆನ್ಸ್ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ನಮಗೆ ಕಾರ್ ಇನ್ಶೂರೆನ್ಸ್ ಇದ್ದಂಗೆ. ಏನಾದರೂ ಗಾಡಿ ಡ್ಯಾಮೇಜ್ ಆಗಿ ಏನಾದರೂ ಆದ್ರೂ ಕ್ಲೈಮ್ ಮಾಡ್ಬೋದು ಈಸಿಯಾಗಿ. ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ 5 ಇಯರ್ಸ್ ಗಂಟ, ಬಟ್ ಅದು ಇನ್ಶೂರೆನ್ಸ್ ಒಂದು ಇದೆ ಅಂದರೆ ಇದೆ ಅಷ್ಟೇ, ಅದಕ್ಕೆ ಬೇರೆ ಏನು ಯೂಸ್ ಇಲ್ಲ. ಜಸ್ಟ್ ಎಲ್ಲಾದರೂ ಪೊಲೀಸ್ ಹಿಡ್ಕೊಂಡಾಗ ನಮಗೆ ಇನ್ಶೂರೆನ್ಸ್ ಇದೆ ಅಂತ ತೋರ್ಸೋಕ್ಕೆ ಒಂದು ಮಾತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಯೂಸ್ ಆಗುತ್ತೆ. ಪ್ರೀಮಿಯಮ್ ಇನ್ಶೂರೆನ್ಸು ಕಂಪಲ್ಸರಿ ಇರಬೇಕು. ಪ್ರೀಮಿಯಮ್ ಗಾಡಿಗಳಿಗೆ ಇನ್ಶೂರೆನ್ಸು ಇದ್ದರೆ ಬೆಟ್ರು, 100% ಇರಬೇಕು ನನ್ನ ಒಪಿನಿಯನ್ ಪ್ರಕಾರ. ಏನಕ್ಕೆ ಅಂದರೆ ಗಾಡಿ ಏನಾದರೂ ಡ್ಯಾಮೇಜು, ಏನಾದರೂ ಪಾರ್ಟ್ ಸೀಟ್ಸ್ ಹೊಡೆದೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ನಮಗೆ ಒಳ್ಳೆಯದು. ಆಗುತ್ತೋ ಬಿಡುತ್ತೋ ಪಕ್ಕ ಕೆಟ್ಟರೆ ಇನ್ಶೂರೆನ್ಸ್ ಇರೋದು ಒಳ್ಳೇದಲ್ವಾ. ಒಂದು ಪ್ರೀಮಿಯಮ್ ಗಾಡಿ ತೊಗೋಬೇಕು, ಪ್ಲಸ್ ನನಗೆ ಅಮೌಂಟು, ಸರ್ವಿಸು, ಮೇಂಟೆನೆನ್ಸು ಅದೇನು ತಲೆನೋವಿಲ್ಲ ಅಂತ ಮೈಂಡಲ್ಲಿ ಇದ್ದಾಗ ಮಾತ್ರ. ಹಾಂ ಹೌದು ಹೌದೌದು ಹಂಗೆ BMW ಇದ್ದರೆ ಈ ಥರ ಮಾತಾಡಿಸ್ತಾರೆ, ಅದೊಂದು ಖುಷಿಯಾಗುತ್ತೆ. ನಾನು ಇದನ್ನೇ ಹೇಳೋದು, ದುಡ್ಡಿತ್ತು ಏನು ತಲೆನೋವಿಲ್ಲ ಅಂದರೆ ಮಾತ್ರ ತೊಗೊಳ್ಳಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋಕ್ಕೆ ಏನೂ ಬೇಕಾಗಿಲ್ಲ, ನಮಗೊಂದು BMW ಗಾಡಿ ಇದ್ದರೆ ಸಾಕು, ತಿಂದು ಬಿಡುತ್ತೆ ಹಂಗೂ ಹಿಂಗೂ. ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಅನಿಸುತ್ತೆ ಇದು ಇನ್ಶೂರೆನ್ಸಾ ವ್ಯಾರಂಟಿ, ಬೈಕ್ ವ್ಯಾರಂಟಿ 2 ಇಯರ್ಸ್ ಎಕ್ಸ್ಪೆಂಡ್ ಮಾಡಿದ್ವಲ್ಲ, ಆವತ್ತು ಒಂದು 6000 ಸಮಥಿಂಗ್ ಏನೋ ಆಯ್ತು ಅನಿಸುತ್ತೆ, ಜ್ಞಾಪಕ ಇಲ್ಲ ಅದು ರೈಟು ಎಷ್ಟು ಅಂತ. ಜಸ್ಟ್ ಇವಾಗ ಫೆಬ್ರವರಿ ಆಯಿತು, ಇವಾಗ ಬೈಕ್ ಇನ್ಶೂರೆನ್ಸೇ ಬಂತು 1 ಇಯರ್. ಮತ್ತು ಐ ಥಿಂಕ್ ಅರೌಂಡು ನಾನು ಹೇಳ್ತೀನಿ ಅದು ಎಷ್ಟು ಪೇ ಮಾಡಿದೆ, ಏನು ಕತೆ, ಅದ್ರದ್ದು ಏನು ಎಂತ ಅಂತ ನಾನು ಇನ್ಶೂರೆನ್ಸ್ ಪೇ ಮಾಡಿದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನಾನು ಹೇಳೋದು ಒಂದೇ, ಮೇಂಟೆನೆನ್ಸ್ ತಲೆನೋವಿಲ್ಲ, ಎಷ್ಟಾದರೂ ಮಾಡಿಸ್ಕೊತೀನಿ. ನನಗೊಂದು ಒಳ್ಳೆ ಅಟ್ರಾಕ್ಷನ್ ಇರೋ ಗಾಡಿ ಬೇಕು ಅಂದರೆ BMW ಇಸ್ ದ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಯಾವುದೇ ಟ್ರ್ಯಾಂಪ್ ಆಗಿರಲಿ, ಟಿ ಆರ್ ಕೆ ಬೆನಾಲಿನೋ ಆಗಿರಲಿ, ಯಾವುದೇ ಬೈಕ್ ಬಂದ್ರೂ ಕೂಡ BMW ಟಾಪ್ ನಾಚ್, ಅದರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂದರೆ ಪಬ್ಲಿಕ್ ರಿಯಾಕ್ಷನ್ಸ್ ಅಂತೂ ಸೂಪರ್ ಇರುತ್ತೆ. ಒಂದೊಂದು ಸಲ ಆ ಪಬ್ಲಿಕ್ ರಿಯಾಕ್ಷನ್ಸೇ ಬೇಜಾರು ಕೂಡ ಅನಿಸುತ್ತೆ. ಏನಕ್ಕೆ ಅಂದರೆ ನಾವೆಲ್ಲಾದರೂ ಗಾಡಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಹೋಗ್ಬೇಕು ಅಂದರೆ ತುಂಬ ಯೋಚನೆ ಮಾಡ್ತೀನಿ, ಅಂದರೆ ಸೇಫ್ಟಿನ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಬೇಕಾಗತ್ತೆ. ಅದೊಂದು ನನಗೆ ಡಿಸಪಾಯಿಂಟ್ ಅಂತ ಅನ್ನಿಸ್ತು. ಇನ್ನೊಂದು, ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರು ಅಂತ ಬಂದ ಮೇಲೆ BMW ಮೇಂಟೈನ್ ಮಾಡ್ಬೋದಾ ಅಂತ ಕ್ವಶನ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ, ಇಲ್ಲ ನನ್ನ ವೀಡಿಯೋಸ್ ಕೆಳಗಡೆ ಕಮೆಂಟ್ ಮೂಲಕ ಕೂಡ ಕೇಳ್ತಾರೆ, ಮೇಂಟೈನ್ ಮಾಡ್ಬೋದಾ ಸರ್, ನಾವು ಎಲ್ಲರೂ ಮಾಡ್ಬೋದಾ ಬ್ರದರ್ ಅಂತ ಹೇಳ್ಬಿಟ್ಟು. ನಾನು ಹೇಳೋದು ಒಂದೇ, ನಿಮಗೆ ತಗೋಬೇಕು ಅನ್ನಿಸ್ತಾ ತಗೊಂಬಿಡ್ಬೇಕು. ಯಾವ ಟೈಮ್ವರೆಗೂ ಇರ್ತೀವೋ ಗೊತ್ತಿಲ್ಲ, ಇರೋ ಅಷ್ಟು ದಿವಸ ಎಂಜಾಯ್ ಮಾಡೋಣ, ದೇಶ ಸುತ್ತೋಣ, ಎಕ್ಸ್ಪ್ಲೋರ್ ಮಾಡೋಣ. ನನಗಂತೂ ನನ್ನ ಮೈಂಡಲ್ಲಿ ಇರೋದಂತೂ ಒಂದೇ, ಇರೋ ಅಷ್ಟು ದಿವಸ ಹ್ಯಾಪಿಯಾಗಿರೋಣ. ಒಂದೇ ಕಡೆ ಇದ್ದು ದುಡ್ಡು ಸಂಪಾದನೆ ಮಾಡಿ ಸತ್ತೋದ್ರೆ ಏನೂ ಉಪಯೋಗ ಇಲ್ಲ ಅಂತ ನನ್ನ ಒಪಿನಿಯನ್ನು. ಮೇ ಬಿ ಅವ್ರಿಗೆ ಅದೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದೇ ಹೊರತು ನಮ್ಗೆ ಹಂಗಲ್ಲ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ಬೇರೆಯವರು ಅವ್ರವ್ರ ಒಪಿನಿಯನ್ ಅವ್ರವ್ರದ್ದು. ಇನ್ನೊಂದು, ಮಿಡಿಲ್ ಕ್ಲಾಸ್ ಹುಡುಗರು ಅಂತ ಬಂದಾಗ ಸೀರಿಯಸ್ಲಿ ನಾನು ಒಂದೇ ಹೇಳೋದು, ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಕಷ್ಟ ಏನು ಅಂತ ನನಗೆ 0 ಗೊತ್ತು. ನನಗೆ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಫ್ಯಾಮ್ಲಿನ ಮೇಂಟೈನ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ BMW ಇವನ್ನ ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಅಂತ ನಾನು ಅಂದ್ಕೊಳ್ಳೋದಿಲ್ಲ. BMW ಶೋರೂಮ್ ಹತ್ರಕ್ಕೆ ಬಂದ್ವಪ್ಪ, ದೇವರು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಗುರು, ಬಿಸಿಲು ಇದೆಯಾ ಗುರು ಇಲ್ಲಿ. ಹಾಂ, ಇದು ಫುಡ್ ಪ್ಯಾಕ್ಸ್ ಸಾಕಾದಾಗ ಕಾಣಿಸುತ್ತೆ ಹೇಳ. A few moments later. ಹಾಂ, ಬಾ ದೇವರು, ಆಗೋಯ್ತು. ಇನ್ಶೂರೆನ್ಸ್ಗೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಇನ್ಶೂರೆನ್ಸ್ ಎಷ್ಟಪ್ಪ ಪೇ ಮಾಡಿದ್ದೀನಿ ಅಂದರೆ 6536 ರುಪೀಸ್
BMW ಇನ್ಶೂರೆನ್ಸ್. ಬಟ್ ನಾವು ಗಾಡಿ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನು ಹಂಗೆ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಬರುತ್ತೆ ಗುರು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲ ಸರ್ವಿಸ್ ಮೇಂಟೆನೆನ್ಸ್ ಆಗಿರ್ಬೋದು, ಇಯರ್ಲಿ ಏನೂ ಬೇಡ, ಜಸ್ಟು ನಾವು ಗಾಡಿನ ಮನೆ ಹತ್ರ ಇಟ್ಕೊಂಡಿರ್ತೀವಿ ಅಂದ್ರೂ ಕೂಡ ಇಯರ್ಲಿ ಒಂದ್ಸಲಿ ಸರ್ವಿಸ್ ಹೋಗಲೇಬೇಕು. ನೀವು ಕಿಲೋಮೀಟ್ರ್ ಓಡಿಸಿ ಬಿಡಿ, ಅದು ಮ್ಯಾಟ್ರಲ್ಲ. ಸರ್ವಿಸ್ ಕಂಪಲ್ಸರಿ ಇಯರ್ಲಿ ಒನ್ಸು ಸರ್ವಿಸ್ ಅಂದ್ರೂ ನನಗೆ ಗೊತ್ತಿರೋ ಮಟ್ಟಕ್ಕೆ 8,000 to 10,000 ಆ ರೇಂಜಲ್ಲಿ ಬರುತ್ತೆ. ಡಿಪೆಂಡ್ ಅಪಾನ್ ಮತ್ತು ನಾವು ಏನಾದರೂ ಹೋಗಿದ್ದು ಅಂದರೆ ಇಂಜನ್ ಏನಾದರೂ ಪ್ರಾಬ್ಲಮ್ಮು ಇಲ್ಲ ಏನಾದರೂ ಪಾರ್ಟ್ಸ್ ಹೋಗಿದ್ರೆ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸರ್ವಿಸ್ ಮೇಂಟೆನೆನ್ಸು ಮಿನಿಮಮ್ ಇಂದ್ರೂ 8,000 ಮೇಲೇ 8,000 ಮೇಲೆ ಸರ್ವಿಸ್ ಇರುತ್ತೆ. ಇಯರ್ಲಿ ಇನ್ಶೂರೆನ್ಸು ಅರೌಂಡ್ ಮೇ ಬಿ ಹೋಗ್ತಾ ಕಮ್ಮಿ ಆಗ್ಬೋದು. ಇನ್ಶೂರೆನ್ಸು ಸದ್ಯಕ್ಕೆ 6,000 ಆಗಿದೆ ಈ ಸೆಕೆಂಡ್ ಇಯರ್ದು ಇನ್ಶೂರೆನ್ಸು. ನೀವು ಆ ಥರ ಲೆಕ್ಕ ಮಾಡ್ಕೊಂಡ್ರೆ ಇಯರ್ಲಿ ಇನ್ಶೂರೆನ್ಸು ಪ್ಲಸ್ಸು ನಮಗೆ ಬರೋ ಸರ್ವಿಸ್ ಮೇಂಟೆನೆನ್ಸೇ ಒಂದು 15,000 ಆ ರೇಂಜಲ್ಲಿ ಬರುತ್ತೆ. ಅದಲ್ಲದೆ ಮತ್ತು ಗಾಡಿ ಏನಾದರೂ ಪಾರ್ಟ್ಸು ಇಲ್ಲ ನಾವು ಎದ್ವಾ ಓಡಿಸಿ ಏನಾದರೂ ಹೋದರೆ ಅದು ಎಕ್ಸ್ಟ್ರಾ ಆಗುತ್ತೆ. ಅದಲ್ಲದೆ ನಾವು ಬೈಕ್ ಏನು ಮೈಲೇಜ್ ಕೊಡುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಇವೆಲ್ಲನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಗಾಡಿನ ತೊಗೋಬೇಕು ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ. ಯಾಕಂದರೆ ಗಾಡಿ ತೊಗೊಳ್ಳೋದು ಒಂದು ವಿಷಯ ಅಂದರೆ ಅದನ್ನು ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಮಟ್ಟಿಗೆ ಈಸಿಯಾಗಿ ಗಾಡಿ ತೊಗೊಬಿಡ್ಬೋದು, ಬಟ್ ಅದನ್ನು ಮೇಂಟೈನ್ ಮಾಡೋದಿದೆ ನೋಡಿ, ಅದು ತುಂಬ ಕಷ್ಟ ನನ್ನ ಲೆಕ್ಕದಲ್ಲಿ. ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಅದನ್ನ ಇಟ್ಕೊಂಡು ನೀವು ಗಾಡಿ ಬೇಕು ಅಂದರೆ ತಗೊಳ್ಳಿ. ಏನು ಗೊತ್ತಾ, ನಾನು ಒಂದೇ ಹೇಳೋದು, ನಾವು ಜೀವನದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಇಲ್ಲ ನಿಮ್ಮ ಮೈಂಡಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತ ಅದನ್ನು ಆವಾಗಲೇ ಮಾಡಿಬಿಡಿ. ಅಂದ್ಕೊಂಡಾಗ ನಿಮ್ಮ ಕೈಯಲ್ಲಿ ಆದ್ರೂ ಯಾಕೆ ಸುಮ್ಮನೆ ಬೇಕಪ್ಪ, ಬಜೆಟ್ ಅದ್ರ ಮೇಲೆ ಆಗಬೇಕಾಗಿಲ್ಲ, ಆ ಕೆಲಸ ಇವಾಗಲೇ ಮಾಡಬೇಕಾ, ಮುಂದೆ ಫ್ಯೂಚರಲ್ಲೆಲ್ಲ ಯಾವಾಗಾದರೂ ಮಾಡೋಣ ಬಿಡು ಅಂತ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಮಾಲ್ ಸಜೆಷನ್ ಅಂತ ತಿಳ್ಕೊಳ್ಳಿ. ಯಾಕಂದರೆ ಜೀವನದಲ್ಲಿ ನಾವು ನಾನು ಇಷ್ಟು ವರ್ಷ ಬದುಕಿರ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ. ಇರೋ ಅಷ್ಟು ದಿವಸ ಹ್ಯಾಪಿಯಾಗಿರೋಣ. ನಾವು ಏನು ಮಾಡಬೇಕು ಅಂದ್ಕೊತೀವೋ ಅದನ್ನು ಮಾಡೋಣ. ಹೋಗ್ಬೇಕಾದ್ರೆ ಹ್ಯಾಪಿಯಾಗಿ ಹೋಗ್ಬಿಡೋಣ. ಹೋದ್ಮೇಲೆ ಅನ್ಕೋಬಾರ್ದು ಅದು ಮಾಡಿದರೆ ಚೆನ್ನಾಗಿರ್ತಾಯಿತ್ತು, ಇದು ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ. ಇರೋ ಅಷ್ಟು ದಿವಸ ಹ್ಯಾಪಿಯಾಗಿ ಇದ್ದರೆ ಸಾಕು. ಆ್ಯಸ್ ಎ ಮಿಡಲ್ ಕ್ಲಾಸ್ ಹುಡುಗನಾಗಿ ಹೇಳ್ತಾ ಇದ್ದೀನಲ್ಲ, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಮಿಡಲ್ ಕ್ಲಾಸ್ ಹುಡುಗನೇ ಸಾಧನೆ ಮಾಡಬೇಕು ಸೀರಿಯಸ್ಲಿ. ಯಾಕಂದರೆ ಅವನಿಗೆ ಬರೋ ರೆಸ್ಪೆಕ್ಟೇ ಬೇರೆ ಬರುತ್ತೆ. ನಮ್ಮ ಕೈಯಲ್ಲಾದಷ್ಟು ಮಾಡೋಣ. ಸಕ್ಸಸ್ ಬರುತ್ತಾ ಬರಲ್ವಾ ಅದು ದೇವ್ರಿಗೆ ಬಿಟ್ಟಿದ್ದು. ನಾವು ಪಡೋ ಕಷ್ಟ ನಾವು ಪಡೋಣ ಅಷ್ಟೇ. ನಾನು ಇಷ್ಟೇ ಹೇಳೋದು, ಇದಕ್ಕೆ ಮೇಲೆ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಹ್ಯಾಪಿಯಾಗಿರಿ, ಆರಾಮಾಗಿರಿ. ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಸಾಧಿಸೋ ಗಂಟ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ತಣ್ಣಗಿದೆ ಗುರು. ಜೈ ಶ್ರೀರಾಮ್. ಫುಡ್ ಬ್ಯಾಗ್ಸ್ ಚೆನ್ನಾಗಿದ್ದಾವೆ. ಇಟ್ಟಾಗ ಹಿಂಗೆ ಎಷ್ಟು ಗ್ರಿಪ್ ಇದೆ ಗೊತ್ತಾ. ತೆಗೆದುಬಿಡೋಣ. ಆಯಿತು. ಒಂದು ಐಟಮ್ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಇದೊಂದು ತೊಗೊಂಡಿದ್ದೀನಿ. ಇದರ ಅನ್ಬಾಕ್ಸಿಂಗ್ ಎಲ್ಲ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಕ್ಯಾಮ್ರಾ ಎಲ್ಲ ತೆಗೆದುಬಿಟ್ಟು ಕವರ್ ಹಾಕ್ಬಿಟ್ರೆ ಮುಗೀತು ಕೆಲಸ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.